ಮಣ್ ರೋಡ್ಗೆ ಒಳ್ಳೆ ಲಾರಿ ಗಿರಿ ಎಲ್ಲ ಬರ್ತದೆ. ಒಳ್ಳೆ ರೋಡ್ ಫೇಸಿಂಗು ಚೆನ್ನಾಗಿದೆ, ಉದ್ದಕ್ಕೈತೆ ಪೂರ್ವದಕ್ಕೆ. ನೋಡಿ ಇದೇ ಜಮೀನು ನೋಡಿ, ಅಕ್ಕಪಕ್ಕನೂ ಕೂಡ ಜನ ಇದ್ದಾರೆ. ಮತ್ತು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಸಾಗ್ಗೆ ಬರುತ್ತೆ. ಸಾಗ್ಗೆ ಆದಮೇಲೆ ಮೇಕೆದಾಟು, ಇದು ತುಂಬ ಹತ್ರ ಆಗುತ್ತೆ ನೋಡಿ. ಇದು ಬ್ರದರ್ ಜಾಗ, ಇದು ಅನಾಥಮಂದಿರ ಭಾಗ. 1.25 ಎಕರೆ ಇದೆ. ಸುತ್ತ ಫೆನ್ಸ್ ಹಾಕಿದ್ದಾರೆ ನೋಡಿ. 1.25 ಎಕರೆ ಇದೆ. ಒಳ್ಳೆ ಚೊಕ್ಕಟ್ಟಾಗಿ ಇದೆ. ಒಂದು ಸೆಡ್ ಐತೆ, ಕರೆ ಗಂಟೆ ಎಲ್ಲ ಐತೆ ನೋಡಿ. ಪಕ್ಕದಲ್ಲೇ ಇದೆ ಒಳ್ಳೆ ರೆಡ್ ಸಾಯಿಲು. ಅದು ತಮ್ಮನ ಭಾಗ, ಇದು ಅಣ್ಣನ ಭಾಗ. ಅಣ್ಣವರು ಕೊಟ್ಬಿಡ್ತವ್ರೆ 1.25 ಎಕರೆ. ಎಲ್ಲ ವಿಭಾಗ ಪತ್ರ ಎಲ್ಲ ಮಾಡವ್ರೆ ನೋಡಿ. ಒಳ್ಳೆ ಕೆಂಪು ಮಣ್ಣು, ಒಳ್ಳೆ ಸೂಪರಾಗಿ ಜಮೀನು ಚೆನ್ನಾಗಿದೆ ನೋಡಿ. ಸುತ್ತ ಮೆಸ್ತಂತಿ ಹಾಕಿ ಫೆನ್ಸ್ ಎಲ್ಲ ಮಾಡವ್ರೆ. ಅಕ್ಕಪಕ್ಕದಲ್ಲೂ ಕೂಡ ತೋಟ ಇದೆ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಎಲ್ಲ ಇದು ಬೆಳ್ಕೊಂಡೈತೆ, ಯಾವುದೋ ಹುಲ್ಲು. ಸುತ್ತ ಫೆನ್ಸ್ ಐತೆ ಸರ್ ನೋಡಿ. ಮನೆಗಳು ಕೂಡ ಪಕ್ಕದಲ್ಲಿ ಐತೆ ಅಕ್ಕಪಕ್ಕದಲ್ಲಿ. ಏನಪ್ಪ ಅಂದರೆ ಈ ಕಡೆಯಿಂದ ಸಬ್ ರೋಡಲ್ಲಿ ಬರಬೇಕು. ಬಟ್ ಮೇನ್ ರೋಡ್ ಬಂದು ನೋಡಿ, ಅಲ್ಲಿ ಎಲ್ಲ ಸಾಗ್ಗೆ ರೋಡು ನೋಡಿ. ಅಲ್ಲಿ ಕಾಣ್ತಾ ಗಾಡಿಗಳು ಓಡಾಡುತ್ತಲ್ಲ ನೋಡಿ, ಲೈಟ್ ಕಂಬ ಕಾಣುತ್ತಲ್ಲ, ಅದೇ ತಾರ್ ರೋಡು. ಅಂದರೆ ಈ ಕಡೆಯಿಂದ ರಸ್ತೆ ಇಲ್ಲ, ಬೈಕಿಗೆ ಬರ್ಬೋದು, ಬಟ್ ಕಾರ್ ಬರೋಕ್ಕೆ ರಸ್ತೆ ಇಲ್ಲ. ಹೊಡೆದು ಹಿಂಗೆ ಹೋಗಿ ಅಲ್ಲಿಗೆ ಟಚ್ ಆಗುತ್ತೆ. ನಿಮ್ಗೆ ಹೇಳದ್ದು ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. 1.25 ಎಕರೆ ಇದೆ, ತುಂಬಾ ಚೆನ್ನಾಗಿದೆ. ಮುಂದಕ್ಕೆ ಒಳ್ಳೆ ಇದು ಮೇಕೆದಾಟ ಆದರೆ ಇಲ್ಲಿ ಇದೇ ನಿಯರ್ ಶಾಖೆಯಿಂದ ಈ ಕಡೆನೇ ಪಕ್ಕದಲ್ಲಿರೋದು ನೋಡಿ. ಅಲ್ಲಿ ಗುಡ್ಡ ಎಲ್ಲ ಕಾಣ್ತದೆ.